ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಇದೊಂದು ಕಾಟನ್ ಬಟ್ಟೆಯ ಕುರ್ತಿ. ಬೇಸಿಗೆ ಕಾಲಕ್ಕೆ ತಂಪು ಕೊಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೇನೆ, ನೀವು ನೋಡ್ಬೋದು. ಬೇಸಿಗೆ ಕಾಲದಲ್ಲಿ ತುಂಬ ದೂರ ಟ್ರಾವೆಲ್ ಮಾಡೋದಕ್ಕೆ ಈ ರೀತಿ ಬಟ್ಟೆಯ ಕುರ್ತಿ ವೇರ್ ಮಾಡೋದಕ್ಕೆ ಆರಾಮಾಗುತ್ತೆ ಅಂತ ಅನಿಸುತ್ತೆ. ಕುರ್ತಿ ಮಾಡೋದಕ್ಕೆ 5 ಮೀಟರ್ ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ ನೋಡಿ. ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗನ್ನು ನೋಡೋಣ ಬನ್ನಿ. ನೋಡಿ, ಈ ರೀತಿಯಾಗಿ 14 ಇಂಚ್ ಉದ್ದ ಇಟ್ಕೊಂಡಿದ್ದೀನಿ ಹಾಗೂ 6.5 ಇಂಚಷ್ಟು ಶೋಲ್ಡರು ಹಾಗೂ 6 ಇಂಚಷ್ಟು ಆರ್ಮ್ ಹೋಲನ್ನು ಇಟ್ಕೊಂಡಿದ್ದೀನಿ. ಸೊ ಇದು 8.5 ಇಂಚಸ್ ಚೆಸ್ಟು. ಯಾಕೆಂತಂದರೆ ನಾನಿದು 36 ಸೈಜಿನ ಚೆಸ್ಟಿನ ಒಂದು ಕುರ್ತಿ ಡಿಸೈನು. ಸೊ 7.5 ಇಂಚಸ್ಸು ವೆಸ್ಟನ್ನು ಇಟ್ಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 2 ಇಂಚಷ್ಟು ಶೋಲ್ಡರನ್ನು ನೆಕ್ ಓಪನ್ಗೆ ಮಾಡಿದ್ರೆ ಸಾಕು. ಇದು ಬ್ಯಾಕ್ ಸೈಡ್ ಆಗಿರೋದ್ರಿಂದ 1 ಇಂಚನ್ನು ಇಟ್ಕೊಂಡು ನೀವು ಶೇಪನ್ನು ತೆಗೆದುಕೊಂಡು ಈ ರೀತಿ ಆರ್ಮ್ ಹೋಲ್ಗೂ ಕೂಡ ಶೇಪ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಚೆನ್ನಾಗಿ, ಇದೊಂದು ಚೆನ್ನಾಗಿರುವಂಥ ಬಟ್ಟೆ, ಕಾಟನ್ ಬಟ್ಟೆ ಆಗಿರೋದ್ರಿಂದ ನನಗೆ ಸ್ಟಿಚ್ ಮಾಡಲಿಕ್ಕೆ ತುಂಬ ಈಸಿ ಆಯಿತು. ನೋಡಿ, ಬ್ಯಾಕ್ ಸೈಡ್ ರೆಡಿಯಾಗಿದೆ. ಫ್ರಂಟ್ ಸೈಡ್ ಕಟ್ಟಿಂಗನ್ನು ನೋಡೋಣ ಬನ್ನಿ. ನಾನು ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡಿರೋ ಬಟ್ಟೆಯನ್ನು ಹಾಗೆ ಒಂದು ಬಟ್ಟೆಯ ಮೇಲೆ ಇಟ್ಕೊಂಡು ಅಷ್ಟೇ ಅಳತೆಯಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೇನೆ. ನೆಕ್ಕಿಗೆ ಸಲುವಾಗಿ ನೋಡಿ, ನಾನು 6.5 ಇಂಚಷ್ಟು ಉದ್ದವನ್ನು ಇಟ್ಕೊಂಡು ಈ ರೀತಿ ವೇ ಶೇಪ್ನಲ್ಲಿ ಕಟ್ಟನ್ನು ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು, ಇದು ಒಂದು ಪಾರ್ಟು ರೆಡಿಯಾಗಿದೆ. ನೋಡಿ, ಈಗ ಇದು ಡಿಸೈನ್ ಸ್ವಲ್ಪ ಚೇಂಜ್ ಇರೋದ್ರಿಂದ ನಾನು ಮತ್ತೊಂದು ಬಟ್ಟೆಗೆ ಮತ್ತೆ ಇದೇ ರೀತಿಯಾಗಿ ಇಟ್ಕೊಂಡು 14 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3 ಇಂಚಷ್ಟು ನಾವು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ಈ ರೀತಿಯಾಗಿ. ಹಾಗೆ ಬಟ್ಟೆಯನ್ನು ಇಟ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ. ಹಾಗೆ ಸ್ಕೇಲ್ ತೊಗೊಂಡು ನಾನು ಮಾರ್ಕನ್ನು ಮಾಡಿಕೊಂಡು 3 ಇಂಚಸ್ ಇಟ್ಕೊಂಡು 2.5 ಇಂಚಸ್ಸಷ್ಟು ಕೆಳಗಿನಿಂದ ಮಾರ್ಕ್ ಮಾಡಿ 6.5 ಇಂಚಿಗೆ ನೆಕ್ಕಿನ ಡೀಪನ್ನು ಇಟ್ಕೊಂಡು ಈ ರೀತಿಯಾಗಿ ಮತ್ತೆ ಮಾರ್ಕ್ ಮಾಡಿ ನೋಡಿ ನೀಟಾಗಿ ಕಟ್ ಮಾಡಿದ್ದೇನೆ. ಸೊ ನಾನು ಇದನ್ನು ಲೈನಿಂಗ್ ಹಾಕಿಲ್ಲ, ಇದನ್ನೇ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಈ ರೀತಿಯಾಗಿ ಶೇಪ್ ಮಾಡಿ ನಾನು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೇನೆ. ಸೊ ನಾನು ಈ ರೀತಿಯಾಗಿ ಫ್ರಂಟ್ ಪಾರ್ಟ್ನ ಮತ್ತೊಂದು ಭಾಗವನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಅದು ಡಿಸೈನ್ ಬಂದಿದೆ. ಇದು ಸ್ವಲ್ಪ ಬೇರೆ ಡಿಸೈನು. ನೋಡಿ, ಈ ರೀತಿಯಾಗಿ ಕಡೆ ಕುರ್ತಿಯ ಭಾಗಕ್ಕೆ 32 ಇಂಚಷ್ಟು ಅಗಲ ಹಾಗೂ 21 ಇಂಚಷ್ಟು ಉದ್ದವನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಸ್ಲೀವ್ಸ್ ಕಟ್ಟಿಂಗು ನೋಡಿ 8.5 ಇಂಚಸ್ ಸ್ಲೀವ್ಸ್ನ ಶೇಪ್ಗಾಗಿ ಹಾಗೂ ನಾನು 13 ಇಂಚ್ ಲೆಂಗ್ತನ್ನು ತೆಗೆದುಕೊಂಡಿದ್ದೇನೆ. ಈಗ 5 ಇಂಚು ಹಾಗೂ 1 ಇಂಚು ಎಕ್ಸ್ಟ್ರಾ ಸ್ಟಿಚ್ ಮಾಡೋದಕ್ಕೆ ಸಲುವಾಗಿ ಈ ರೀತಿಯಾಗಿ ಶೇಪನ್ನು ಮಾಡಿಕೊಂಡು ನೀವು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಸ್ಲೀವ್ಸು. ನೋಡಿ, ಈ ರೀತಿಯಾಗಿ ಸ್ಲೀವ್ಸ್ ಕಟ್ಟಿಂಗು ಮುಗ್ದಿದೆ. ನೋಡಿ, ಈಗ ಸ್ಟಿಚಿಂಗ್ ನೋಡೋಣ ಬನ್ನಿ. ಇದು ಬ್ಯಾಕ್ ಸೈಡ್ ಸ್ಟಿಚಿಂಗು. ಒಂದು ಎಕ್ಸ್ಟ್ರಾ ಕ್ಲಾತನ್ನು ಇಟ್ಕೊಂಡು ನಾನು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿದ್ದೇನೆ. ಸೊ ನೋಡಿ, ನನಗೆ ಇದಕ್ಕೆ ಲೈನಿಂಗ್ ಬೇಕಾಗಿರಲಿಲ್ಲ. ಯಾಕೆಂತಂದರೆ ಇದೊಂದು ಕಾಟನ್ ಕ್ಲಾತ್ ಆಗಿರೋದ್ರಿಂದ ತುಂಬ ದಪ್ಪ ಇತ್ತು. ನನಗೆ ಇದು ಮೀಶೋದಲ್ಲಿ ಸಿಕ್ಕಿತ್ತು ಈ ಬಟ್ಟೆ. ಇದು ತುಂಬ ಚೆನ್ನಾಗಿತ್ತು, ನಾನು ಅದಕ್ಕೋಸ್ಕರ ತೊಗೊಂಡೆ. ಮತ್ತು ಬೇಸಿಗೆ ಕಾಲಕ್ಕೆ ತುಂಬ ಉರಿ ಸೆಕೆಗೆ ಈ ರೀತಿಯಾದಂಥ ಕ್ಲಾತು ಸಿಗೋದು ಅಪರೂಪ ಅಂತ ಅನ್ನಿಸ್ತು ನನಗೆ. ನೋಡಿ, ನೆಕ್ ಡಿಸೈನ್ ರೆಡಿಯಾಗಿದೆ ಬ್ಯಾಕ್ ಸೈಡು. ಸೊ ಈಗ ಫ್ರಂಟ್ ಸೈಡು ನೋಡಿ, ನಾನು ಇದು ಡಬಲ್ ಫೋಲ್ಡಲ್ಲಿ ಇಟ್ಕೊಂಡಿದ್ದೇನೆ ಲೈನಿಂಗ್ ಬೇಡ ಅಂತ. ಬಟ್ಟೆ ತುಂಬ ಜಾಸ್ತಿ ಇತ್ತು, ಅದರಿಂದ ನಾನು ಡಬಲ್ ಫೋಲ್ಡಲ್ಲಿ ಅದನ್ನು ತಗೊಂಡು ಈ ರೀತಿ ವಿ ಶೇಪ್ಗೆ ಸ್ಟಿಚಿಂಗನ್ನು ಮಾಡಿಕೊಂಡೆ. ನೋಡಿ, ಇದು ಫ್ರಂಟ್ ನೆಕ್ಕು ಈ ರೀತಿಯಾಗಿ ಬಂದಿದೆ. ನೋಡಿ, ಈಗ ಅದನ್ನು ನಾನು ಉಲ್ಟಾ ಹಾಕ್ತಾ ಇದ್ದೀನಿ. ತಿರುಗಿಸಿ ಹಾಕಿದಾಗ ಈ ರೀತಿ ಶೇಪಾಗಿ ಬಂತು. ನೋಡಿ, ಡಿಸೈನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಅದೇ ಬಟ್ಟೆಯನ್ನು ತೆಗೆದುಕೊಂಡು ಈ ರೀತಿಯಾದಂಥ ಕಲರ್ ಇರುವಂಥ ಲೈನ್ಗಳನ್ನು ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡೆ. ನಾನು ಈ ರೀತಿಯಾಗಿ ನೋಡಿ ಸೇರಿಸ್ತಾ ಇದ್ದೀನಿ ಎಲ್ಲ ಕಲರ್ಗಳನ್ನು. ನೀವು ಯಾವ ಕಲರ್ನ ಬೇಕಾದ್ರೂ ಜಾಯಿಂಟ್ ಮಾಡ್ಬೋದು. ನಾನು ಗ್ರೀನು ಎಂಡ್ ಬರೋ ರೀತಿಯಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಆ ವಿ ಶೇಪ್ ಮೇಲೆ ಇದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡೋಣ ಅಂಥೇಳಿ. ಈಗ ನೋಡೋಣ, ನೋಡಿ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡಿದ್ದೇನೆ ಅಂತ. ಇದು ಈ ಸೈಡ್ ಪಾರ್ಟು. ಸೊ ನೋಡಿ, ನಾನು ಅದನ್ನು ಲೈನೆಲ್ಲ ಸೇರಿಸ್ಬಿಟ್ಟು ಈ ರೀತಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಕುರ್ತಿಗೆ ನೀವು ಪ್ಲಾಜೋ ಕೂಡ ಹಾಕ್ಬೋದು, ಹಾಗೆ ಲೆಗಿನ್ಸ್ ಕೂಡ ಹಾಕ್ಬೋದು. ಯಾವ ಕಲರ್ ಬೇಕಾದರೂ ನೋಡಿ, ಅಲ್ಲಿ ಪಿಂಕ್ ಇದೆ, ರಾಮ ಗ್ರೀನ್ ಇದೆ, ಆರೆಂಜ್ ಕಲರ್ ಇದೆ. ಸೊ ನಾನು ರಾಮ ಗ್ರೀನನ್ನು ಆಯ್ಕೆ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿ ಎಲ್ಲ ರೀತಿಯ ಗೆರೆಗಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ.
ಅದು ಒಂದು ದೂರ ದೂರ ಇರೋದರಿಂದ ಅದನ್ನು ಒಟ್ಟಿಗೆ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನನ್ನು ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ಈ ಶೇಪನ್ನು ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಮಾಡಿಕೊಂಡೆ. ಇದು ಬ್ಯಾಕ್ ಸೈಡು ಹಾಗೂ ಫ್ರಂಟ್ ಸೈಡು ರೆಡಿಯಾಗಿದೆ ನೋಡಿ. ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಸ್ವಲ್ಪ ಈ ರೀತಿಯಾಗಿ ಲೇಸನ್ನು ಕೊಟ್ಕೊಂಡಿದ್ದೀನಿ ನೋಡಿ, ಬ್ಯಾಕ್ ಸೈಡು ಹಾಗೂ ಫ್ರಂಟ್ ಸೈಡು ನೀವು ನೋಡ್ಬೋದು. ಅದಕ್ಕೆ ನಾನು ಹ್ಯಾಂಗಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಕ್ಲಾತನ್ನು 6.5 ಇಂಚಿನ ಕ್ಲಾತನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಟಿಂಗನ್ನು ಮಾಡಿಕೊಂಡೆ ನೋಡಿ. ಶೇಪ್ ಮಾಡಿಕೊಂಡು ಒಂಥರ ಫ್ಲವರ್ ಥರ ಹ್ಯಾಂಗಿಂಗ್ ಬರಬೇಕು ಅಂತ ಹೇಳಿ ಮಾಡಿಕೊಂಡು ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿ ನೋಡಿ ಹ್ಯಾಂಗಿಂಗ್ ರೆಡಿ ಆಗಿದೆ ನೋಡಿ. ಕುರ್ತಿಯ ಬಾಟಮ್ ಪಾರ್ಟ್ ಇದು. ಈ ರೀತಿಯಾಗಿ ನೀವು ಪ್ಲೇಟ್ಸನ್ನು ಮಾಡಿಕೊಂಡು ಎಂಡ್ ಪಾರ್ಟು ಸ್ವಲ್ಪ ಶೇಪ್ ಬರೋ ಥರ ಕಟಿಂಗ್ ಮಾಡಿ ಇಟ್ಕೊಳ್ಳಿ, ಅಥವಾ ಪ್ಲೇಟ್ಸನ್ನು ಕ್ರಾಸಲ್ಲಿ ಕೊಟ್ಕೊಂಡು ಈ ರೀತಿ ಅಂಬ್ರೆಲ್ಲಾ ಕಟ್ ಥರ ಶೇಪನ್ನು ಮಾಡಿಕೊಂಡು ಇಟ್ಕೊಳ್ಳಿ. ಹಾಗೆ ಈ ರೀತಿಯಾಗಿ ಶೇಪನ್ನು ಮಾಡಿ ಪ್ಲೇಟ್ಸನ್ನು ಕೊಟ್ಟು ನೀವು ಸ್ಟಿಚ್ಚನ್ನು ಮಾಡಿ ಸೇಮ್ ಎರಡು ಕಡೆ ಫ್ರಂಟ್ ಆ್ಯಂಡ್ ಬೋತ್ ಸ್ಟಿಚ್ಚನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ನೋಡಿ ಸ್ಲೀವನ್ನು ಕೂಡ ನಾನು ಡಿಸೈನ್ ಮಾಡಿ ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಕುರ್ತಿ ಡಿಸೈನ್ ರೆಡಿಯಾಗಿದೆ. ಡಿಸೈನ್ ಇಷ್ಟ ಆಗಿದ್ದರೆ ಕಾಮೆಂಟ್ಗಳ ಮೂಲಕ ದಯವಿಟ್ಟು ತಿಳಿಸಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.